ನಮ್ಮ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಒಂದು ಪ್ರೀಮಿಯಂ ಸೆಕ್ಟರ್ ಬೈಕ್ ತಗೋಬೇಕು ಅಂದ್ರೆ ಅದು ಒಂದು ದೊಡ್ಡ ಡ್ರೀಮೇ ಸರಿ. ಅಂತ ಡ್ರೀಮ್ಗಳನ್ನ ಫುಲ್ಫಿಲ್ ಮಾಡಿದಂತ ಎರಡು ದೊಡ್ಡ ಕಂಪನಿಗಳು, ಒಂದು BMW ಮತ್ತೆ ಇನ್ನೊಂದು ಬಂದು ಟ್ರಯಂಫ್ ಅವರು. ಈ ಒಂದು ಟ್ರಯಂಫ್ ಸ್ಕ್ರಾಂಬ್ಲರ್ 400X ನ ಇವತ್ತು ನಾವು ರಿವ್ಯೂ ಮಾಡ್ತಾ ಇದೀವಿ. ಬಜಾಜ್ ಅವರು ಈ ಒಂದು ಟ್ರಯಂಫ್ ಗಾಡಿಗಳನ್ನ ತಗೊಂಡು ಬಿಲ್ಡ್ ಮಾಡಿ ನಮ್ಮ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಅಂತಾನೆ ಕೊಡ್ತಾ ಇದ್ದಾರೆ. ಬನ್ನಿ ಇವತ್ತು ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಪ್ರೀಮಿಯಂ ಸೆಕ್ಟರ್ ಬೈಕ್ ಅಂದಿದ ತಕ್ಷಣನೇ ನಮ್ಮ ತಲೆಗೆ ಫಸ್ಟ್ ಬರೋದೇನಪ್ಪ ಅಂದ್ರೆ ಬಜೆಟ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಹೆಂಗಪ್ಪ ಇಂಥ ಬೈಕ್ಗಳನ್ನ ನಾವು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಬಜಾಜ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಕಮ್ಮಿ ಬೆಲೆಗೆನೆ ಈ ಒಂದು ಬೈಕ್ ನ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಕಮ್ಮಿ ಬೆಲೆ ಕೊಡ್ತಾ ಇದಾರೆ ಅನ್ಬಿಟ್ಟು ಕ್ವಾಲಿಟಿ ಏನಾದ್ರು ಕಮ್ಮಿ ಮಾಡಿದಾರ ಅಂತ ಕೇಳಿದ್ರೆ ಇಲ್ವೇ ಇಲ್ಲ. ಟ್ರಯಂಫ್ ಅವರು ಅವರ ಲೆಗಸಿನ ಉಳಿಸ್ಕೋಬೇಕು ಅಂತ ಹೇಳಿ ನೀವು ಎಲ್ಲೇ ನೋಡಿದ್ರು ಫಿಟ್ ಅಂಡ್ ಫಿನಿಶ್ ಅಲ್ಲಿ ಅದ್ಭುತವಾಗಿ ಮಾಡಿರ್ತಾರೆ. ಸೊ ಬನ್ನಿ ಇವಾಗ ಗಾಡಿಯ ಕಂಪ್ಲೀಟ್ ಫೀಚರ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ಪೀಡೋಮೀಟರ್ ನೋಡೋದಾದ್ರೆ ನೀವು ಆನ್ ಮಾಡಿದಾಗ ನಿಮ್ಗೆ ಒಂದು ಕಂಪ್ಲೀಟ್ ಸ್ವೈಪ್ ಕೊಡುತ್ತೆ. ಸೊ ಇಲ್ಲಿ ನಿಮ್ಗೆ ಸ್ಪೀಡ್ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮ್ಗೆ RPM ಮೀಟರ್ ಇದೆ. RPM ಮೀಟರ್ ತುಂಬಾ ಸಣ್ಣದ್ ಕೊಟ್ಬಿಟ್ರು, ಕಾಣಲ್ಲ. ಇದನ್ನ ಸ್ವಲ್ಪ ದೊಡ್ಡದ್ ಕೊಡಬಹುದಾಗಿತ್ತು. ಕೆಳಗಡೆ ನಿಮ್ಗೆ ಫ್ಯೂಲ್ ಇಂಡಿಕೇಶನ್ ಫ್ಯೂಲ್ ಇಂಡಿಕೇಶನ್ ಕೊಟ್ಟಿದ್ದಾರೆ. ಹಂಗೆ ನಿಮ್ಗೆ ಗೇರ್ ಇಂಡಿಕೇಟರ್ ತೋರಿಸುತ್ತೆ. ABS ಆಗಿರ್ಬೋದು, ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು, ಇಂಜಿನ್ ಲೈಟ್ ಆಗಿರ್ಬೋದು, ಹೈ ಬೀಮು, ಲೋ ಬೀಮು, ನ್ಯೂಟ್ರಲ್ ಲೈಟ್, ಹಾಗೆ ಹಜಾರ್ಡ್ ಲೈಟ್ ಕೂಡ ಇದೆ. ನೀವು ನೋಡ್ತಾ ಇರಬಹುದು. ಹಜಾರ್ಡ್ ಲೈಟ್ ಆನ್ ಮಾಡಿದೀನಿ, ಈಗ ಹಜಾರ್ಡ್ ಲೈಟ್ ಕೂಡ ಬರ್ತಾ ಇದೆ. ಹಾಗೆ ಇಂಡಿಕೇಟರ್ ಲೈಟ್ ಕೂಡ ನಿಮ್ಗೆ ತೋರಿಸುತ್ತೆ. ಇನ್ ಕೇಸ್ ಏನಾದ್ರೂ ನಿಮ್ ಗಾಡಿ ರಿಸರ್ವ್ ಬಂದ್ರೆ ಅದು ಕೂಡ ತೋರಿಸುತ್ತೆ. ಇದಿಷ್ಟು ನಿಮ್ಗೆ ಮೀಟರ್ ಅಲ್ಲಿ ತೋರಿಸುತ್ತೆ. ಇನ್ನ ಟೈರ್ ಬರೋದಾದ್ರೆ ಫ್ರಂಟ್ ಅಲ್ಲಿ ಬಂದು ನಿಮ್ಗೆ 100/90 ಸೆಕ್ಷನ್ ಟೈರ್ ಬರುತ್ತೆ. ಇನ್ನ ರೇರ್ ಅಲ್ಲಿ ಬಂದ್ರೆ 140/80 ಸೆಕ್ಷನ್ ಟೈರ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಟ್ಯೂಬ್ಲೆಸ್ ಮತ್ತೆ ಅಲಾಯ್ ವೀಲ್ಸ್ ಕೊಡ್ತಾರೆ. ಸೊ ನಿಮ್ಗೆ ಅನಿಸ್ಬೋದು ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ, ಹೆಂಗೆ ಆಫ್ ರೋಡ್ ಅಲ್ಲಿ ಪ್ರಾಬ್ಲಮ್ ಆಗಲ್ವಾ ಅಂತ. ಇಲ್ಲ, ಆಫ್ ರೋಡ್ ಗೆ ಅಂತಾನೆ ಮಾಡಿರುವಂತ ಬೈಕ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಈ ಗಾಡಿನ ನೀವು ಆಫ್ ರೋಡ್ ಕೂಡ ಮಾಡಬಹುದು. 70-30 ಅನ್ಕೊಳ್ಳಿ. 70% ನೀವು ಆರಾಮಾಗಿ ನೀವು ರೋಡಲ್ಲಿ ಓಡಿಸಬಹುದು, ಇನ್ನು 30% ನೀವು ಆಫ್ ರೋಡ್ ಮಾಡಬಹುದು. ಸೊ ನಮ್ಮ ಇಂಡಿಯನ್ ರೋಡ್ಸ್ ಕಂಪ್ಲೀಟ್ ಆಗಿ ಟಾರ್ ಮ್ಯಾಟರ್ ಅಲ್ಲ, ಅಲ್ಲಲ್ಲಿ ತುಂಬಾನೇ ಹಳ್ಳಗಳಿರೋದ್ರಿಂದ ಈ ಗಾಡಿ ನೀವು ಕುತ್ಕೊಂಡು ಆರ್ಡರ್ ಮಾಡಿ ಮಾಡಿಸಿರುವಂತ ಗಾಡಿ ಅಂತಾನೆ ಹೇಳ್ಬೋದು. ಇನ್ನು ಸಸ್ಪೆನ್ಷನ್ ವಿಚಾರ ಆಗಿರ್ಬೋದು, ಮತ್ತೆ ಇಂಜಿನ್ ಪರ್ಫಾರ್ಮೆನ್ಸ್ ವಿಚಾರ ಎಲ್ಲವನ್ನೂ ನಾನು ರೋಡಲ್ಲಿ ಹೋಗ್ತಾ ಓಡಿಸಿ ನಿಮ್ಗೆ ತೋರಿಸಿ ಹೇಳ್ತೀನಿ ಹೇಗಿದೆ ಅಂತ. ಸರಿ ಆಯ್ತಪ್ಪ, ಬನ್ನಿ ಇವಾಗ ಒಂದು ರೈಡ್ ಹೋಗೋಣ. ಸೊ ನಾನಂತೂ ಈ ಟ್ರಯಂಫ್ ಗಾಡಿನ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಸೊ ನನಗೆ ಏನು ಅನಿಸುತ್ತೋ ಎಕ್ಸ್ಪೀರಿಯನ್ಸ್ನ ನಾನು ಹಾಗೆ ಹೇಳ್ತೀನಿ. ಪರವಾಗಿಲ್ಲ, ಸ್ಮೂತ್ ಆಗಿದೆ ಗಾಡಿ. ಸ್ಟಾರ್ಟಿಂಗಲ್ಲೇ ಆಫ್ ರೋಡ್ ಇದೆ. ವಾವ್, ಸೂಪರ್ ಗುರು. ಏನು ಸಸ್ಪೆನ್ಷನ್ ಸೈಕ್ ಆಗಿದೆ. ವಾವ್ ಕ್ರೇಜಿ ಸೈಕ್ ಆಗಿದೆ. ಪಿಕಪ್ ಮಾತ್ರ ಚಿಂದಿ ಗುರು. ಏನು ಕಣ್ಮುಚ್ಚು ತೆಗಿಸೋದು 80 ಹೋಗ್ಬಿಡುತ್ತೆ ಗಾಡಿ, ಗೊತ್ತೇ ಆಗಲ್ಲ ಸ್ಪೀಡ್ ಹೋಗ್ತಿರೋದು. ಇನಿಷಿಯಲ್ ಪಿಕಪ್ ಮಾತ್ರ ಬಾಂಬ್ ಅನ್ಕೊಳ್ಳಿ, ಸಖತ್ತಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಗಾಡಿ. ಅಂದರೆ ನನ್ನ ಗಾಡಿ ಜಾವಲ್ಲಿ ಕೂಡ ಇಷ್ಟೇ ಪಿಕಪ್ ಫೀಲ್ ಆಗುತ್ತೆ ಇನಿಷಿಯಲ್ RPMs ಅಲ್ಲಿ. ಬಟ್ ಏನು ಅಂದರೆ ಈ ಗಾಡಿನಲ್ಲಿ ನಿಮಗೆ ಮೂವ್ಮೆಂಟ್ ಆಗೋದೇ ಗೊತ್ತಾಗ್ತಿಲ್ಲ. ಗೇರ್ ಶಿಫ್ಟಿಂಗು ಅಷ್ಟೇ ಸಿಕ್ಕಾಪಟ್ಟೆ ಸ್ಮೂತ್ ಆಗಿದೆ. ಹೌದಲ್ವಾ? ಇನ್ನು ಸ್ವಿಚ್ ಗೇರ್ ಬರೋದಾದ್ರೆ ಇಲ್ಲಿ ನಿಮಗೆ ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಹಜಾರ್ಡ್ ಸ್ವಿಚ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಇಂಜಿನ್ ಸ್ಟಾರ್ಟ್ ಬಟನ್ ಬರುತ್ತೆ. ಈ ಕಡೆ ಬರೋದಾದ್ರೆ ನಿಮಗೆ ಇನ್ಫಾರ್ಮೇಶನ್ ಸಿಸ್ಟಮ್ ಬರುತ್ತೆ. ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ನೀವು ಕ್ಲಿಕ್ ಮಾಡ್ತಾ ಇದ್ದಾಗ ನಿಮಗೆ ಬೇರೆ ಇನ್ಫಾರ್ಮೇಶನ್ಸ್ ನಿಮಗೆ ಈ ಒಂದು ಮೀಟರ್ ಅಲ್ಲೇ ತೋರಿಸುತ್ತೆ. ಹೈ ಬೀಮ್, ಲೋ ಬೀಮ್ ಇರುತ್ತೆ. ಮತ್ತೆ ಇಲ್ಲಿ ನಿಮಗೆ ಪಾಸ್ ಸ್ವಿಚ್ ಇರುತ್ತೆ, ಇಂಡಿಕೇಟರ್ಸ್ ಇರುತ್ತೆ, ಮತ್ತೆ ಹಾರನ್ ಇದೆ. ಹಾರನ್ನು ಪರವಾಗಿಲ್ಲ, ಒಂದು ಮಟ್ಟಕ್ಕೆ ಲೌಡ್ ಆಗೇ ಇದೆ. ಸೊ ನಾನು ಬೇಕು ಅಂತಾನೆ ನೋಡಿ ಆಫ್ ರೋಡಲ್ಲೇ ಓಡಿಸ್ತಾ ಇದ್ದೀನಿ, ಸೊ ದಟ್ ನನಗೆ ಆ ಫೀಲ್ ಸಿಗ್ಲಿ ಅಂತ. ಇನ್ನು ಫೀಲ್ ಬೇಕು ಬ್ರದರ್. ಈ ಗಾಡಿನಲ್ಲಿ ಸಸ್ಪೆನ್ಷನ್ ಹೈ ಲೆವೆಲ್ ಅಂತ ಕೇಳಿದ್ದೀನಿ. ಸೊ ಅದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಆಫ್ ರೋಡಲ್ಲೇ ಓಡಿಸ್ಬೇಕು. ಸೊ ಇಲ್ಲಿ ಯಾವುದೋ ಒಂದು ಖಾಲಿ ಜಾಗ ಇದೆ. ಸೊ ಇಲ್ಲಿ ಓಡಿಸ್ ನೋಡೋಣ ನಮಗೆ ಆಫ್ ರೋಡಿಂಗ್ ಹೆಂಗೆ ಫೀಲ್ ಆಗುತ್ತೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಗುರು. ಒಂಚೂರು ನನಗೆ ಏನು ಅಲ್ಲಾಡ್ತಿರೋದು ಏನು ಫೀಲೇ ಆಗ್ತಿಲ್ಲ. ಅಂದರೆ ಸಸ್ಪೆನ್ಷನ್ ಸೆಟಪ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಅರ್ಥ ಆಗ್ತಾ ಇರ್ಬೋದು, ನಾನು ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಮಾತಾಡ್ತಾ ಇದ್ದೀನಿ, ಎಲ್ಲೂ ಒಂಚೂರು ನಿಮಗೆ ಶಿವರಿಂಗ್ ಅನ್ನೋದೇ ಕೇಳಿಸ್ತಿಲ್ಲ. ಅದರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿದೆ ಗಾಡಿಯ ಸಸ್ಪೆನ್ಷನ್ ಅಂತ. ಆ್ಯಂಡ್ ನೋಡಿ ಟರ್ನ್ ರೇಷಿಯೋ ನೋಡಿ, ಏನು ಸಕ್ಕತ್ತಾಗಿ ಆರಾಮಾಗಿ ಟರ್ನ್ ಮಾಡಿಬಿಡ್ಬೋದು. ತುಂಬ ಲಾಂಗ್ ಟರ್ನಿಂಗ್ ರೇಡಿಯಸ್ ಇಲ್ಲ, ಆರಾಮಾಗಿ ಟರ್ನ್ ಮಾಡ್ಕೋಬೋದು ಗಾಡಿನ. ಇಂಜಿನ್ ಸ್ಪೆಸಿಫಿಕೇಶನ್ಗೆ ಬರೋದಾದರೆ 490 ಇಂಜಿನ್ ಸ್ಪೆಸಿಫಿಕೇಶನ್ಗೆ ಬರೋದಾದರೆ 398cc ಬರುತ್ತೆ. ಏರ್ ಕೂಲ್ಡು ಮಣ್ಣು.
ಇಂಜಿನ್ ಸ್ಪೆಸಿಫಿಕೇಶನ್ ಬರೋದಾದ್ರೆ 398cc ಏರ್ ಕೂಲ್ಡ್ 4 ವಾಲ್ವ್ ಬರುತ್ತೆ. ಅದರಲ್ಲಿ DOHC ಸಿಂಗಲ್ ಸಿಲಿಂಡರ್ ಇಂಜಿನ್ ಬರುತ್ತೆ. ಇದು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮತ್ತೆ ನೀವು ಕೆಳಗಡೆ ನೋಡಬಹುದು, ಇಲ್ಲಿ ನಿಮಗೆ ಕೂಲೆಂಟ್ ಹಾಕೋದಕ್ಕೆ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಸಮ್ ಕಾರ್ಡ್ ಇದೆ. ಸೊ ಗಾಡಿಯಲ್ಲಿ ನೀವು ನೋಡೋದಾದ್ರೆ ಕಂಪ್ಲೀಟ್ ಆಗಿ ನಿಮಗೆ LED ಸೆಟಪ್ ಸಿಗುತ್ತೆ. ಸೊ LED ಸೆಟಪ್ ನೀವು ನೋಡ್ತಾ ಇರಬಹುದು, ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ LED ಸೆಟಪ್ ಅಂತ. ಹಾಗೆ ಇಂಡಿಕೇಟರ್ಸ್ ಅಷ್ಟೇ ಎಲ್ಲವೂ ನಿಮಗೆ ಕಂಪ್ಲೀಟ್ ಆಗಿ LED ಬರೋದ್ರಿಂದ ಈ ಕಾಲಕ್ಕೆ ತಕ್ಕಂಗೆ ಈ ಗಾಡಿನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾಕ್ ಬಸ್ಟರ್ಸ್ ಏನ್ ನೋಡ್ತಾ ಇದ್ದೀರಾ, ಇದು ಅದ್ರ ಜೊತೆಗೆ ಕೆಳಗಡೆ ಇರುವಂತಹ ಸಂಪ್ ಕಾರ್ಡ್ ಹಾಗೆ ರೇಡಿಯೇಟರ್ ಗಾಡಿ ಎಲ್ಲವೂ ನಿಮಗೆ ಇನ್ ಬಿಲ್ಟ್ ಆಗಿ ಇದರಲ್ಲೇ ಕೊಟ್ಬಿಡ್ತಾರೆ. ಸೊ ನೀವು ಇದನ್ನ ಆಕ್ಸೆಸರಿಯಾಗಿ ಹಾಕ್ಸೋ ಅವಶ್ಯಕತೆನೇ ಇಲ್ಲ, ಫ್ರೀ ಆಗಿ ಅವರೇ ಕೊಟ್ಬಿಡ್ತಾರೆ ಅನ್ಕೊಳ್ಳಿ. ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ ಡ್ಯುಯಲ್ ಚಾನೆಲ್ ABS ಬರುತ್ತೆ, ಅದು ಬೈಬ್ರೇದು. ಹಾಗಾಗಿ ನಿಮ್ಗೆ ಸೇಫ್ಟಿಯಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ನೀವೇನಾದ್ರೂ ಆಫ್ ರೋಡ್ ಮಾಡ್ತಾ ಇದ್ದೀರಾ ಅಂದ್ರೆ ABS ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಎರಡನ್ನೂ ಆಫ್ ಮಾಡಿ ಕೂಡ ಈ ಗಾಡಿನ ಓಡಿಸಬಹುದು. ಇನ್ನು ಎಕ್ಸಾಸ್ಟ್ ಬರೋದಾದ್ರೆ ಸಿಂಗಲ್ ಚಾನಲ್, ಅದರಲ್ಲಿ ನಿಮ್ಗೆ ಡ್ಯುಯಲ್ ಪೈಪ್ ಬರುವಂತ ಒಂದು ಎಕ್ಸಾಸ್ಟ್ ಇದೆ. ಸೊ ಇದಿಷ್ಟು ಗಾಡಿಯ ಸ್ಪೆಸಿಫಿಕೇಶನ್. ಸೊ ಇವಾಗ ಒಂದು ಸ್ಟ್ರೆಚ್ ಹೊಡೆದು ನೋಡೋಣ ಹೇಗಿರುತ್ತೆ ಅಂತ, ಎಷ್ಟು ಬೇಗ ಗಾಡಿ ಪಿಕಪ್ನ ತಗೊಳುತ್ತೆ, ಎಷ್ಟು ಬೇಗ 100ನ ರೀಚ್ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಓ ರೀಚ್ ಆಗೋಯ್ತು ಗುರು 100 ಅಷ್ಟು ಬೇಗ. ಸಿಕ್ಕಾಪಟ್ಟೆ ಸ್ಮೂತ್ ಅನ್ಕೊಳ್ಳಿ ಗಾಡಿ. ನಿಮಗೆ ರೈಡ್ ಬೈ ವೈರ್ ಇರೋದ್ರಿಂದ ಆಕ್ಸಲರೇಷನ್ ಅಬ್ಸಲ್ಯೂಟ್ ಪರ್ಫೆಕ್ಟ್ ಆಗಿ ಸಿಗುತ್ತೆ. ಸೊ ಹಂಗಾಗಿ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಬಡ್ದಾಡ್ಬೋದು. ಇನ್ನ ಟ್ಯಾಂಕ್ ಕೆಪಾಸಿಟಿಗೆ ಬರೋದಾದ್ರೆ ನೀವು 30 ಲೀಟರ್ ಟ್ಯಾಂಕ್ ಸಿಗುತ್ತೆ. ಸೊ ಆನ್ ಅನ್ ಆವರೇಜ್ 28 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೂ ಕೂಡ ಆರಾಮಾಗಿ ನೀವು ಒಂದು 350ರಿಂದ 360 ಕಿಲೋಮೀಟರ್ ಆರಾಮಾಗಿ ಓಡಿಸಬಹುದು. ಏನಾದರೂ ಬಡ್ದಾಡ್ಬಿಡ್ತೀರಾ ಅಂದ್ರೆ ಮೈಲೇಜ್ ತುಂಬಾ ಕಮ್ಮಿ ಬರುತ್ತೆ. ಇನ್ ಕೇಸ್ ನೀವು ಕಮ್ಮಿ ಓಡಿಸ್ತೀರಾ, ಎಕಾನಮಿಲಿ ಓಡಿಸ್ತೀರಾ ಅಂತ ಅಂದಾಗ ಮೈಲೇಜ್ ಚೆನ್ನಾಗೇ ಬರುತ್ತೆ. ಪರವಾಗಿಲ್ಲ ಗುರು, 400cc ಗಾಡಿಗೆ ಇಷ್ಟೊಂದು ಮೈಲೇಜ್ ಕೊಡ್ತಿರೋದು ದೊಡ್ಡ ವಿಷಯ. ಅದರಲ್ಲೂ ದೊಡ್ಡ ಬ್ರ್ಯಾಂಡ್ ಬೇರೆ, ಅವ್ರು ಎಷ್ಟು ಕೊಡ್ತಾರ ಅಷ್ಟು ತಗೊಳ್ಳೇಬೇಕು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ. ಸೊ ಎಲ್ಲವೂ ಸೂಪರ್ ಆಗಿರುವಂಥ ಈ ಗಾಡಿನ ನಾವು ತಗೋಬೋದಾ ಅಂತ ಕೇಳಿದ್ರೆ ನೀವು 100% ತಗೋಬೋದು. ಬಟ್ ನೆಗೆಟಿವ್ಸ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಹೋಗೊಂದು ಸ್ಲೋಮೋ ನೋಡ್ಕೊಂಡು ಬಂದ್ಬಿಡಿ. ಲೈಟ್ಸ್, ಕ್ಯಾಮ್ರಾ, ಶಾಟ್ಸ್. ಗಾಡಿ ತುಂಬ ನಿಂಬಲ್ ಆಗಿದೆ. ನೀವು ಸಣ್ಣ ಸಣ್ಣ ಗ್ಯಾಪ್ಗಳಲ್ಲೆಲ್ಲ ಆರಾಮಾಗಿ ನೋಡಿ ಈ ಥರ ನುಗ್ಗಾಡಿಸ್ಕೊಂಡು ಓಡಿಸ್ಬೋದು ಗಾಡಿನ. ಇನ್ನು ಬ್ರೇಕ್ಸ್ಗೆ ಬಂದರೆ ಸ್ವಲ್ಪ ಪಂಚಿ ಆಗಿದೆ ಬ್ರೇಕ್ಸು, ಇನ್ನು ಸ್ವಲ್ಪ ಶಾರ್ಪ್ ಆಗಿದ್ದಿದೆ ಚೆನ್ನಾಗಿರೋದು. ಬಟ್ ಆಕ್ಚುಲಿ ಆಫ್ ರೋಡ್ ಮಾಡಬೇಕು ಅಂದರೆ ತುಂಬ ಶಾರ್ಪ್ ಆಗಿದ್ರೆ, ಎಲ್ಲಂದ್ರೆ ಅಲ್ಲಿ ನೀವು ಬ್ರೇಕ್ ಆಗಿದ ತಕ್ಷಣ ಇಮಿಡಿಯೇಟ್ ಸ್ಟಾಪ್ ಆಗಿಬಿಟ್ರೆ ಗಾಡಿ ನಿಮಗೆ ಆ ಕಂಟ್ರೋಲ್ ಸಿಗಲ್ಲ ಅನ್ನೋದಕ್ಕೋಸ್ಕರ ಅದನ್ನ ಸ್ವಲ್ಪ ಸ್ಪಾಂಜಿಯಾಗಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಶಾರ್ಪ್ ಆಗಿ ಇರಬೇಕಾಗಿತ್ತು ಅನ್ನೋದು ನನ್ನೊಂದು ಒಪಿನಿಯನ್. ಸೀಟ್ ನೋಡ್ಬೋದು, ಸಾಫ್ಟ್ ಆಗಿ ಇದೆ, ಆರಾಮಾಗಿ ಒಂದು ಲಾಂಗ್ ರೈಡ್ ಹೋಗ್ಬೋದು. ಪಿಲಿಯನ್ಗೆ ಸ್ವಲ್ಪ ಸೀಟ್ ಚಿಕ್ಕದಾಯ್ತು ಅಂತ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಷ್ಟು ಚಿಕ್ಕದ ಅನ್ಸಲ್ಲ. ಯಾಕೆಂದ್ರೆ ಮುಂದೆ ಕೂತ್ಕೊಳ್ಳೋರು ಯಾರೋ ಇಷ್ಟು ದಪ್ಪ ಕೂರಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಹಾಗಾಗಿ ನಿಮ್ಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇದೇ ನೀವೇನಾದರೂ ಟ್ರಯಂಫ್ ಸ್ಪೀಡ್ 400 ಅಲ್ಲಿ ನೋಡೋದಾದ್ರೆ ನ್ಯಾರೋ ಸೀಟ್ ಬರುತ್ತೆ, ಅದರಲ್ಲೂ ಸಿಂಗಲ್ ಸೀಟ್ ಬರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಸ್ಪ್ಲಿಟ್ ಸೀಟ್ ಬರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಆಗುತ್ತೆ. ಈ ಒಂದು ಗಾಡಿನ ನೀವು ಲಾಂಗ್ ರೈಡ್ಗೆ ಕೂಡ ಎತ್ಕೊಂಡು ಹೋಗ್ಬೋದು. ನೀವು ಪ್ಯಾನಿಯರ್ಸ್ ನ ಹಾಕೋಬಹುದು, ಟಾಪ್ ಬಾಕ್ಸ್ ನ ಹಾಕೋಬಹುದು. ಅದರಿಂದ ಈ ಗಾಡಿನ ಸೂಪರ್ ಆಗಿ ನೀವು ಲಾಂಗ್ ರೈಡ್ ಕೂಡ ಎತ್ಕೊಂಡು ಹೋಗ್ಬೋದು. ನಾನು ಸುಮ್ ಕೂರೋ ಮಗ ಅಲ್ಲ. ಬಟ್ ಸಸ್ಪೆನ್ಷನ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಈ ಗಾಡಿನಲ್ಲಿ. ಆಲ್ಮೋಸ್ಟ್ ಒಂದೂವರೆ ಅವರಿಂದ ಈ ಗಾಡಿ ಓಡಿಸ್ತಾ ಇದ್ದೀನಿ ನಾನು. ನನಗೆಲ್ಲೂ ಬ್ಯಾಕ್ ಪೇನ್ ಬರೋದಾಗ್ಲಿ ಅಥವಾ ಕುಂಡಿ ನೋವು ಬರೋದಾಗ್ಲಿ ಯಾವುದು ಬರ್ತಾ ಇಲ್ಲ. ಬರೀ ಇಂಥದೆಯಾ. ತುಂಬ ಚೆನ್ನಾಗಿ ಸಸ್ಪೆನ್ಷನ್ ಅಂತೂ ಅಲ್ಟಿಮೇಟ್ ಆಗಿ ಸೆಟಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಗಾಡಿಯಲ್ಲಿ ನಿಮಗೆ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ, ಆದರೆ ಕ್ವಿಕ್ ಶಿಫ್ಟರ್ನ ಕೊಟ್ಟಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಷ್ಟೊಂದೆಲ್ಲ ಫೀಚರ್ ಕೊಟ್ಟಿದ್ರು ನಮ್ಮ ಜನ ಈ ಗಾಡಿ ತಗೊಳ್ಳೋ ಒಂದೇ ರೀಸನ್ ಏನಕ್ಕೆ ಅಂದರೆ ಈ ಲೋಗೋಗೋಸ್ಕರ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಲೋಗೋ ನೋಡ್ಕೊಂಡು ಜನ ಗಾಡಿನ ತಗೋಬಿಡ್ತಾರೆ. ಬಟ್ ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾನೇ ಒಳ್ಳೆ ಫೀಚರ್ಸ್ ಇದೆ ಈ ಗಾಡಿನಲ್ಲಿ. ಪ್ರೈಸ್ ರೇಂಜ್ ನೋಡಿದ್ರು ನೀವು ಬರೀ 2,63,000 ಅದು ಎಕ್ಸ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ಆನ್ ರೋಡ್ ಬರೋಷ್ಟೊತ್ತಿಗೆ ಇನ್ನೊಂದು 50,000 60,000 ಜಾಸ್ತಿ ಆಗ್ಬೋದು. ಬಟ್ ನೀವೇನಾದ್ರೂ ಎಕ್ಸ್ಟ್ರಾ ಅದ್ರ ಮೇಲೆ ಆಕ್ಸೆಸರೀಸ್ ನೆಲ್ಲ ಹಾಕೋತೀರ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. 3.5 ಲಕ್ಷಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ನಿಮಗೆ 400cc ನಲ್ಲಿ ಇಂಥ ಒಳ್ಳೆ ಗಾಡಿನ ಆರಾಮಾಗಿ ತಗೋಬಹುದು. ಸಿಟಿನಲ್ಲಿ ಈ ಗಾಡಿ ಚೆನ್ನಾಗಿರುತ್ತೆ ಅಂತ ನೀವೇನಾದ್ರು ಕೇಳಿದ್ರೆ ಬಾಡಿ ಟು weight ರೇಷಿಯೋ ಈ ಗಾಡಿ ತುಂಬಾನೇ ಅದ್ಭುತವಾಗಿದೆ. 185 kg ಇದೆ ಈ ಗಾಡಿ. ಅದೇ ನೀವೇನಾದ್ರು ಟ್ರಯಂಫ್ ಸ್ಪೀಡ್ 400 ತಗೊಳ್ಳೋದಾದ್ರೆ ಅದರಲ್ಲಿ ನಿಮಗೆ 5 kg ಕಮ್ಮಿ ಸಿಗುತ್ತೆ ಈ ಗಾಡಿಗಿಂತ. ಅಂದರೆ 179 kg ಅಷ್ಟೇ ಇರುತ್ತೆ. ಬಟ್ ಈ ಗಾಡಿ ಸ್ವಲ್ಪ ವೆಯ್ಟ್ ಅನ್ನಿಸ್ಬೋದು. ಬಟ್ ಆನ್ ಗೋಯಿಂಗ್ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದ ವೆಯ್ಟ್ ಫೀಲ್ ಆಗಲ್ಲ. ತುಂಬ ನಿಂಬಲ್ ಆಗಿ
ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ನಾನೊಂದ್ಸರಿ ಸ್ಯಾಡಲ್ ಮಾಡಿ ನೋಡ್ತೀನಿ ಹೇಗೆ ಫೀಲ್ ಆಗುತ್ತೆ ಅಂತ. ಸೊ ನಾನು ಹೇಳ್ತಿದ್ದೆ ನನ್ನ ಹೈಟ್ ತುಂಬ ಕಮ್ಮಿ ಇದ್ದೀನಿ ಅಂತ. मेरे को कुल्ला बोलते तो मेरे कैसा फीलिंग होगा, ऊपर वाला बनाया मेरे कुल्ला. ಆರಾಮಾಗಿ ಒಂದು 6 ಅಡಿ ಇರೋರು ಕೂಡ ಸ್ಯಾಡಲ್ ಆರಾಮಾಗಿ ಮಾಡ್ಬೋದು. ಇಂಜಿನ್ ಹೀಟ್ ಆಗತ್ತಾ ಅಂತ ಕೇಳಿದ್ರೆ ಆಕ್ಚುಲಿ ನೀವು ಸಿಟಿನಲ್ಲಿ ಓಡಿಸ್ಬೇಕಾದ್ರೆ ಗಾಡಿ ಓಡ್ತಾ ಇರಬೇಕಾದ್ರೆ ರೇಡಿಯೇಟರ್ ಆನ್ ಆಗ್ಬಿಟ್ಟು ಸ್ವಲ್ಪ ಹೀಟು ಬ್ಲಾಸ್ಟ್ ಆಗ್ತಾ ಇದೆ. ಬಟ್ ನೀವು ಹೈವೇನಲ್ಲಿ ಹೋಗ್ತಾ ಇದ್ದೀರಾ ಅಂದಾಗ ಅದು ಅಷ್ಟೊಂದು ಫೀಲ್ ಆಗೋದಿಲ್ಲ. ಸೊ ನಾನು ನಿಮಗೆ ಪಾಸಿಟಿವ್ನ ಎಲ್ಲಾನು ಹೇಳ್ಬಿಟ್ಟಿದ್ದೀನಿ, ನೆಗೆಟಿವ್ಸ್ನ ಹೇಳಬೇಕು ಇವಾಗ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಈ ಗಾಡಿ ಓನರ್ ಯಾರು ಅಂತ ಕೇಳಿದ್ರೆ ನನ್ನ ಆಫೀಸ್ ಮೇಟ್ ಸ್ಟೀವನ್ ಅಂತ. ತುಂಬಾ ಇಷ್ಟಪಟ್ಟು ಈ ಒಂದು ಗಾಡಿನ ತಗೊಂಡ. ಈ ಕಂಪನಿಯವರು ಯಾವಾಗಲೂ ಒಂದು ಕ್ಲೇಮ್ ಮಾಡ್ತಾರೆ, 1 ವರ್ಷ ಅಥವಾ 16,000 ಕಿಲೋಮೀಟರ್ಗೆ ಸರ್ವಿಸು ಅಂತ. ಬಟ್ ಅವ್ನು ಹೇಳಿದ ಮಟ್ಟಕ್ಕೆ ಬರೀ 10,000 ಓಡಿಸಿಲ್ಲ ಅವನಿನ್ನ. ಅಷ್ಟೊತ್ತಿಗೆ ಬ್ರೇಕ್ ಪ್ಯಾಡ್ಸ್ ಔಟು, ಆಮೇಲೆ ಡಿಸ್ಕ್ ಔಟು. ಅವ್ನು ಬರೀ ಒಂದು 5-6 ಕಿಲೋಮೀಟರ್ ಓಡಿಸ್ತಾ ಇದ್ದಂಗೆ ಬ್ರೇಕ್ ಪ್ಯಾಡ್ಸು ಡಿಸ್ಕು ಎಲ್ಲ ಹೋಗಿ ಎಲ್ಲ ಹೊಸದಾಗ ಹಾಕ್ಸಿದ್ದಾನೆ. ಅದಾದಮೇಲೆ ತುಂಬಾ ಪ್ರಾಬ್ಲಮ್ಸ್ ಬಂದಿದೆ ಗಾಡಿನಲ್ಲಿ ಅವ್ನು ತಗೊಂಡಾಗಿಂದ. ಸೊ ಅವ್ನು ಹೇಳ್ತಿದ್ದ ಗಾಡಿ ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಇದೆ, ಅಂದರೆ ತುಂಬ ದುಡ್ಡು ಖರ್ಚು ಆಗುತ್ತೆ ಈ ಗಾಡಿಗೆ ಅಂತ. ಸೊ ಅದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಏನು ಅನಿಸುತ್ತೋ ನೋಡಿ, ನೀವು ಹೋಗಿ ಗಾಡಿ ಟೆಸ್ಟ್ ರೈಡ್ ಮಾಡಿ. ಟೆಸ್ಟ್ ರೈಡ್ ಮಾಡಿದ್ಮೇಲೆ ನಿಮಗೆ ಹೇಗೆ ಫೀಲ್ ಆಗುತ್ತೆ ಗಾಡಿ, ಅದ್ರ ಬೇಸಿಸ್ ಮೇಲೆ ಗಾಡಿ ತಗೋಬೇಕಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟೇ ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನ ವಿಡಿಯೋಸ್ನ ಹಾಕ್ತಾರೆ, ಗಾಡಿ ನೋಡಿದ ತಕ್ಷಣ ಚೆನ್ನಾಗಿದೆ ಅನ್ನೋದು ನೋಡ್ಕೊಂಡು ಗಾಡಿನ ತಗೊಳಕ್ ಹೋಗ್ಬೇಡಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಹೋಗಿ ಟೆಸ್ಟ್ ರೈಡ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗಾಡಿನ ತಗೊಂಡಿದ್ರೆ ಅವ್ರ ಹತ್ರ ಕಂಪ್ಲೀಟ್ ರಿವ್ಯೂನ ತಗೊಳ್ಳಿ. ಯಾಕೆಂದ್ರೆ ಅವರು ತುಂಬಾ ವರ್ಷಗಳಿಂದ ಅಥವಾ ತುಂಬಾ ತಿಂಗಳುಗಳಿಂದಾನೇ ಗಾಡಿಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಅವ್ರಿಗೆ ಒಂದು ಕ್ಲಾರಿಟಿ ಇರುತ್ತೆ ಗಾಡಿ ಹೇಗಿದೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಗಾಡಿನ ತಗೋಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ. ಸೊ ಇದಾಗಿತ್ತು ಟ್ರಯಂಫ್ ಸ್ಕ್ರಾಂಬ್ಲರ್ 400X ನ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್, ಬಾಯ್. ಬಟ್ ನಾನಂತೂ ಈ ಗಾಡಿ ಓಡಿಸ್ಬೇಕಾದ್ರೆ ಕಾಲು ಅಂದಿಸ್ತಿರೋ ಒದ್ದಾಡ್ಬಿಟ್ಟೆ ಗುರು, ಆಫ್ ರೋಡ್ಗೆ ಎತ್ಕೊಂಡು ಹೋದಾಗ. ಸೀರಿಯಸ್ಲಿ ಹೈಟ್ ಇರೋರ್ಗೆ ಮಾತ್ರ ನಾನು ಈ ಗಾಡಿ ಅಂತಾನೆ ಹೇಳ್ಬೋದು. ಬಟ್ ಹೈವೇಲಿ ಓಡಿಸೋಕೆ ಮಾತ್ರ ಮಜಾ ಇದೆ, ಒಂದಿಷ್ಟು ಬಂಪ್ ಫೀಲ್ ಆಗಲ್ಲ, ಕಾನ್ಫಿಡೆನ್ಸ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಓಡಿಸೋದಕ್ಕೆ. ಸಿಕ್ಕಾಬಿಟ್ಟೆ ಚೆನ್ನಾಗಿದೆ ಆ ಒಂದು ವಿಚಾರದಲ್ಲಿ. ಬಟ್ ಆಫ್ ರೋಡು ಅಂತ ಬಂದಾಗ ನೋಡಿ, ಈ ಥರ ಒಂದು ಸ್ವಲ್ಪ ಆರಾಮಾಗಿದೆ ಅಂತ ಓಡಿಸ್ಬೋದು. ಫುಲ್ ಮಣ್ಣಿಗಿಣ್ಣಿದ್ದು ನಿಮ್ಮ ಕಾಲು ಅನ್ಸಲ್ಲ ಅಂದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ನೀವು ಕಾಲು ಇಡಬೇಕು, ಇನ್ ಕೇಸ್ ಹಿಂದೆ ಮುಂದೆ ತಳ್ಳಬೇಕು ಅಂದ್ರೂ ಕಾಲು ಅಂದಿಸ್ತಾ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇಳಿದ್ಬಿಟ್ಟು ನೀವು ಹಿಂದೆ ತಳ್ಳಬೇಕಾಗತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.